ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ನಿಲ್ಲಿ. ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಜೀವನದಲ್ಲಿ ಎಂದಾದರೂ ಒಂದು ಕ್ಷಣ ಬಂದಿದೆಯಾ? ಅಲ್ಲಿ ನಿಮಗೆ ಅನ್ನಿಸಿದೆಯೇ, ನಾನು ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಕ್ತಿಲ್ಲ, ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಅದೇ ಜಾಗದಲ್ಲಿ ಉಳಿದು ಬಿಟ್ಟಿದ್ದೇನೆ ಅಂತ. ಆ ಭಾರ ಎಷ್ಟು ನೋವಿನದ್ದು ಅಲ್ಲವೇ? ಬೆಳಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಉತ್ಸಾಹ ಇರುವುದಿಲ್ಲ. ಕನಸುಗಳು ಇದ್ದರೂ ಅವುಗಳನ್ನು ಬೆನ್ನಟ್ಟುವ ಶಕ್ತಿ ಕಾಣಿಸುವುದಿಲ್ಲ. ಸುತ್ತಲಿನ ಜನ ನಮ್ಮನ್ನು ನಂಬಿಲ್ಲ ಅಂತ ಅನ್ನಿಸಿ ಮನಸ್ಸು ಕುಗ್ಗಿ ಹೋಗುತ್ತದೆ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕಥೆಯೂ ಹೀಗೆಯೇ ಇದೆ. ಅವರ ಮನೆಯಲ್ಲಿ ಒಬ್ಬ ಮಗ ಇದ್ದಾನೆ, ಓದಿನಲ್ಲಿ ಎಲ್ಲರಂತೆ ಮುಂದಿಲ್ಲ ಅಂತ ಮನೆಯವರು ಅವನನ್ನು ಕಡೆಗಣಿಸಿದ್ದಾರೆ. ಇನ್ನೊಬ್ಬ ಹೆಣ್ಣು ಮಗಳಿದ್ದಾಳೆ, ಬದುಕಿನ ದಾರಿ ಹುಡುಕುತ್ತಾ ಒಂಟಿಯಾಗಿ ಸೆಣಸಾಡುತ್ತಿದ್ದಾಳೆ. ಒಬ್ಬ ಯುವಕ ಇದ್ದಾನೆ, 1000 ಸಾರಿ ಸೋತು ಮತ್ತೆ ಏಳಲು ಧೈರ್ಯ ಕಳೆದುಕೊಂಡಿದ್ದಾನೆ. ಇದು ನಿಮ್ಮ ಕಥೆಯೂ ಆಗಿರಬಹುದು. ನಾನು ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡಲು ಹೇರುತ್ತಿಲ್ಲ, ಏಕೆಂದರೆ ಈ ಸ್ಥಿತಿ ನಿಮ್ಮ ತಪ್ಪಲ್ಲ. ಆದರೆ ಈ ಸ್ಥಿತಿಯಿಂದ ಹೊರಬರುವ ಜವಾಬ್ದಾರಿ ಮಾತ್ರ ನಿಮ್ಮದೇ. ಇಂದು ನಾವು ಮಾತನಾಡಲಿರುವ ವಿಷಯ, ಈ ಪಾಠ ಕಲಿತರೆ ಯಾರೂ ತಡೆಯಲ್ಲ. ಈ ಮಾತು ಕೇಳಲು ತುಂಬಾ ಸರಳವಾಗಿ ಕಾಣಿಸಬಹುದು, ಆದರೆ ಇದರ ಆಳ ಅರ್ಥ ತಿಳಿದುಕೊಂಡಾಗ ನಿಮ್ಮ ಬದುಕು ಬದಲಾಗಿಬಿಡುತ್ತದೆ. ಈ ಪಾಠ ಕೇವಲ ಒಂದು ಪ್ರೇರಣಾ ಮಾತಲ್ಲ, ಇದು ಯುಗಯುಗಗಳಿಂದ ಸಾಧಕರು, ಮಹಾತ್ಮರು ಮತ್ತು ಸ್ವತಃ ಭಗವಾನ್ ಶ್ರೀಕೃಷ್ಣನೇ ನಮಗೆ ಕೊಟ್ಟ ಜ್ಞಾನದ ನಿಧಿ. ಸ್ನೇಹಿತರೆ, ಒಂದು ಸಿಂಹದ ಮರಿ ಕಾಡಿನಲ್ಲಿ ತಪ್ಪಿ ಕುರಿಮಂದೆಯ ಮಧ್ಯ ಬೆಳೆದರೆ ಏನಾಗುತ್ತದೆ? ಅದು ಹುಲ್ಲು ತಿನ್ನಲು ಪ್ರಾರಂಭಿಸುತ್ತದೆ, ಕುರಿಗಳಂತೆ ಓಡುತ್ತದೆ ಮತ್ತು ಮೊಲವೊಂದು ಜಿಗಿದರೂ ಹೆದರಿ ನಡುಗುತ್ತದೆ. ಆ ಸಿಂಹದ ಮರಿಗೆ ಗೊತ್ತೇ ಇರುವುದಿಲ್ಲ ತಾನು ಸಿಂಹ ಎಂದು. ಅಂದರೆ ಅದರ ಸ್ವಭಾವ ಬದಲಾಗಿಲ್ಲ, ಆದರೆ ಅದರ ಗ್ರಹಿಕೆ ಬದಲಾಗಿದೆ. ಇದೇ ಸ್ನೇಹಿತರೆ ನಮ್ಮ ಬದುಕಿನ ದೊಡ್ಡ ಸಮಸ್ಯೆ. ನಾವೆಲ್ಲರೂ ಸಿಂಹದಂತಹ ಶಕ್ತಿಯನ್ನು ಹೊಂದಿದ್ದರೂ ಕುರಿಯಂತೆ ಬದುಕುತ್ತಿದ್ದೇವೆ. ಒಂದು ದಿನ ಒಬ್ಬ ಹಳ್ಳಿಯ ರೈತ ತನ್ನ ಮಗನಿಗೆ ಹೇಳಿದ, ನೋಡಪ್ಪ, ಈ ಎತ್ತುಗಳನ್ನು ನೋಡು, ಅವುಗಳ ಮೂಗಿಗೆ ಒಂದು ಸಣ್ಣ ಹಗ್ಗ ಕಟ್ಟಿದ್ದಾರೆ. ಆ ಹಗ್ಗ ಮುರಿಯಲು ಅವಕ್ಕೆ ಶಕ್ತಿಯಿಲ್ಲವಾ? ಇದೆ, ತುಂಬಾ ಶಕ್ತಿಯಿದೆ. ಆದರೆ ಚಿಕ್ಕಂದಿನಿಂದ ಕಟ್ಟಿದ ಈ ಹಗ್ಗ ಮುರಿಯಲಾಗುವುದಿಲ್ಲ ಅಂತ ಅವು ನಂಬಿಬಿಟ್ಟಿವೆ, ಹಾಗಾಗಿ ಪ್ರಯತ್ನವೇ ಮಾಡುವುದಿಲ್ಲ. ಇದನ್ನು ಕೇಳಿ ಮಗ ಅರ್ಥ ಮಾಡಿಕೊಂಡ, ಮನುಷ್ಯನ ಮನಸ್ಸಿನ ಹಗ್ಗಗಳು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅವು ನಮ್ಮನ್ನು ಅಷ್ಟೇ ಬಂಧಿಸಿವೆ. ಹೌದು ಸ್ನೇಹಿತರೆ, ನಮ್ಮ ಮನಸ್ಸಿನ ಮೇಲೆ ಅನೇಕ ಹಗ್ಗಗಳಿವೆ. ನನ್ನಿಂದ ಆಗುವುದಿಲ್ಲ ಎಂಬ ಹಗ್ಗ, ನನ್ನ ಅದೃಷ್ಟ ಕೆಟ್ಟದ್ದು ಎಂಬ ಹಗ್ಗ, ಬೇರೆಯವರು ನನ್ನಗಿಂತ ಜಾಣರು ಎಂಬ ಹಗ್ಗ, ಕಷ್ಟ ಬಂದಾಗ ದೇವರು ನನ್ನನ್ನು ಮರೆತುಬಿಟ್ಟ ಎಂಬ ಹಗ್ಗ. ಇಂತಹ ನೂರಾರು ಹಗ್ಗಗಳು ನಮ್ಮ ಚಿಂತನೆಯನ್ನು, ನಮ್ಮ ಕ್ರಿಯೆಯನ್ನು, ನಮ್ಮ ಜೀವನವನ್ನೇ ಬಂಧಿಸಿಬಿಟ್ಟಿವೆ. ಆದರೆ ಇಂದು ನಾವು ಆ ಎಲ್ಲ ಹಗ್ಗಗಳನ್ನು ಕಡಿಯಲು ಹೊರಟಿದ್ದೇವೆ. ಈ ಕಥೆ, ಈ ಜ್ಞಾನ, ಈ ಮಾರ್ಗ, ಇದು ಕೇವಲ ಮಾತಲ್ಲ, ಇದು ಸಾಕ್ಷಾತ್ ಕುರುಕ್ಷೇತ್ರ ರಣಾಂಗಣದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಅಮರ ಸತ್ಯ. ಅಂದು ಅರ್ಜುನ ಮನೆಯಿಲ್ಲದ ಭಿಕ್ಷುಕನಾಗಿರಲಿಲ್ಲ, ತಿನ್ನಲು ಅನ್ನ ಇಲ್ಲದ ಬಡವನಾಗಿರಲಿಲ್ಲ. ಅವನು ಮಹಾವೀರ, ಮಹಾಧನುಷ್ಪಾಣಿ. ಆದರೂ ಅವನ ಮನಸ್ಸು ಕುಗ್ಗಿಹೋಗಿತ್ತು, ಕೈ ನಡುಗುತ್ತಿತ್ತು, ಕಾಲುಗಳು ಎದ್ದು ನಿಲ್ಲಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆ ಸ್ಥಿತಿಯಲ್ಲಿ ಕೃಷ್ಣ ಹೇಳಿದ ಮಾತುಗಳು ಕೇವಲ ಒಬ್ಬ ಅರ್ಜುನನ ಜೀವನವನ್ನು ಬದಲಾಯಿಸಲಿಲ್ಲ, ಅವು ಮುಂದಿನ ಸಾವಿರಾರು ವರ್ಷಗಳ, ಕೋಟ್ಯಾಂತರ ಮನುಷ್ಯರ ಬದುಕಿನ ದೀಪ ಆಯಿತು. ಸ್ನೇಹಿತರೆ, ಆ ದೀಪ ಇಂದು ನಿಮ್ಮ ಕೈಯಲ್ಲಿ ಹಿಡಿದುಕೊಡಲು ನಾವು ತಯಾರಾಗಿದ್ದೇವೆ. ಇದನ್ನು ತಪ್ಪದೇ ಕೇಳಿ, ಮನಸ್ಸಿನಲ್ಲಿ ಇಳಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಯಾರ ಮನೆಯಲ್ಲಿ ಹುಟ್ಟಿದ್ದೀರಿ? ನಿಮ್ಮ ಅಪ್ಪ ಅಮ್ಮ ಯಾರು? ನಿಮ್ಮ ವಿದ್ಯಾಭ್ಯಾಸ ಎಷ್ಟು? ನಿಮ್ಮ ಸಂಬಳ ಎಷ್ಟು? ಇವ್ಯಾವೂ ಮುಖ್ಯವಲ್ಲ. ಈ ಪಾಠ ಮನಸ್ಸಿಗೆ ಇಳಿದರೆ ಯಾರೂ ನಿಮ್ಮನ್ನು ತಡೆಯಲಾರರು, ಅಕ್ಷರಶಃ ಯಾರೂ ತಡೆಯಲ್ಲ. ಈ ಭೂಮಿಯ ಮೇಲೆ ಎಷ್ಟೋ ಮಂದಿ ಬಂದಿದ್ದಾರೆ ಮತ್ತು ಹೋಗಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಹೆಸರನ್ನು ಇತಿಹಾಸದಲ್ಲಿ ಬರೆದಿದ್ದಾರೆ, ಕೆಲವರು ಬಂದು ಹೋದರು ಎಂಬ ನೆನಪೂ ಇಲ್ಲ. ಅದರ ನಡುವಿನ ವ್ಯತ್ಯಾಸವೇನೋ? ಒಂದೇ ಒಂದು ವ್ಯತ್ಯಾಸ, ಅವರು ಕಲಿತ ಪಾಠ. ಸರಿಯಾದ ಪಾಠ ಕಲಿತವರು ಗೆದ್ದರು, ಕಲಿಯದೆ ಹೋದವರು ಕಳೆದು ಹೋದರು. ಇಂದು ನಾವು ಕಲಿಯಲಿರುವ ಈ ಪಾಠ ಆ ಸರಿಯಾದ ಪಾಠ. ನಮ್ಮ ಶಕ್ತಿ ಇದ್ರೂ ನಾವು ಅದನ್ನು ಗುರುತಿಸಿಲ್ಲ, ಮತ್ತು ಮನಸ್ಸಿನ ಅದೃಶ್ಯ ಹಗ್ಗಗಳು ನಮ್ಮನ್ನು ಬಂಧಿಸಿವೆ. ಈಗ ಒಂದು ಮಹತ್ವದ ಪ್ರಶ್ನೆ, ಈ ಹಗ್ಗಗಳು ಏಕೆ ಉಂಟಾದವು? ಇವು ಎಲ್ಲಿಂದ ಬಂದವು? ಒಂದು ಮನೆಯಲ್ಲಿ ಒಬ್ಬ ಯುವಕನಿದ್ದ. ಅವನ ಹೆಸರು ಗಿರೀಶ. ದಿನವೂ ಅವನ ಅಪ್ಪ ಹೇಳುತ್ತಿದ್ದರು, ನೀನು ಯಾವ ಕೆಲಸಕ್ಕೂ ಆಗಲ್ಲ, ನಿನ್ನ ಅಣ್ಣ ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ. ಶಾಲೆಯಲ್ಲಿ ಮೇಷ್ಟ್ರು ಹೇಳುತ್ತಿದ್ದರು, ಗಿರೀಶ,
ನೀನು ಸ್ವಲ್ಪ ದಡ್ಡ ಮಗು, ಜಾಸ್ತಿ ಅಪೇಕ್ಷೆ ಇಟ್ಟುಕೊರಬೇಡ. ಗೆಳೆಯರು ಆಡಿಕೊಳ್ಳುತ್ತಿದ್ದರೂ ಇವನ ಕೈಯಲ್ಲಿ ಏನೂ ಆಗಲ್ಲ. ಹೀಗ ವರ್ಷಗಳು ಕಳೆದವು. ಗಿರೀಶ ಒಳಗೊಳಗೆ ನಂಬಿಬಿಟ್ಟ, ನಾನು ನಿಜವಾಗಿಯೂ ಏನಕ್ಕೂ ಆಗಲ್ಲ ಅಂತ. ಆ ನಂಬಿಕೆ ಅವನನ್ನು ಕೊಂದುಬಿಟ್ಟಿತು, ದೇಹದಿಂದ ಅಲ್ಲ, ಕನಸುಗಳಿಂದ. ಇದನ್ನು ಮನಃಶಾಸ್ತ್ರ ಏನು ಹೇರುತ್ತದೆ ಗೊತ್ತೇ? ಒಬ್ಬ ಮನುಷ್ಯ ದಿನವೂ ಕೇಳುವ ಮಾತುಗಳು, ದಿನವೂ ಓದುವ ವಿಚಾರಗಳು, ದಿನವೂ ಹೇಳಿಕೊಳ್ಳುವ ಸ್ವಗತ, ಇವೆಲ್ಲ ಅವನ ಮನಸ್ಸಿನ ಭೂಮಿಯಲ್ಲಿ ಬೀಜವಾಗಿ ಬಿದ್ದು ಮರವಾಗಿ ಬೆಳೆಯುತ್ತದೆ. ನೀವು ಪ್ರತಿದಿನ ನನ್ನಿಂದ ಆಗಲ್ಲ ಎಂದು ಹೇಳಿಕೊಂಡರೆ ಆ ಮಾತು ನಿಮ್ಮ ಮೆದುಳಿನ ನರಗಳಲ್ಲಿ ದಾಖಲಾಗಿ ಒಂದು ದಿನ ನಿಜವಾಗಿ ನಿಮಗೆ ಆಗಲ ಹಾಗೆ ಮಾಡಿಬಿಡುತ್ತದೆ. ಇದು ಶಾಪ ಅಲ್ಲ, ಇದು ವಿಜ್ಞಾನ. ನಮ್ಮ ಪೂರ್ವಜರು ಇದನ್ನು ಬೇರೊಂದು ರೀತಿಯಲ್ಲಿ ಹೇಳಿದ್ದರು. ಮನಃ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಃ. ಮನಸ್ಸೇ ಮನುಷ್ಯನ ಬಂಧ ಮತ್ತು ಮೋಕ್ಷಕ್ಕೆ ಕಾರಣ. ನಿಮ್ಮ ಮನಸ್ಸು ನಿಮ್ಮ ಮಿತ್ರವಾದರೆ ಅದೇ ನಿಮ್ಮ ದೊಡ್ಡ ಶಕ್ತಿ. ಮನಸ್ಸು ನಿಮ್ಮ ಶತ್ರುವಾದರೆ ಅದೇ ನಿಮ್ಮ ದೊಡ್ಡ ತಡೆ. ಆಶ್ಚರ್ಯವೇನೆಂದರೆ ಯಾವ ಮನಸ್ಸು ಶತ್ರುವಾಗಿ ಮಾಡಬಹುದೋ ಅದೇ ಮನಸ್ಸು ನಿಮ್ಮ ಅತ್ಯಂತ ನಿಷ್ಠಾ ಮಿತ್ರವೂ ಆಗಬಹುದು. ಸ್ನೇಹಿತರೆ, ಈ ಜಗತ್ತಿನಲ್ಲಿ 3 ರೀತಿಯ ಸೋಲಿದೆ. ಮೊದಲ ಸೋಲು ಪ್ರಯತ್ನ ಮಾಡಿ ಸೋಲುವುದು. ಎರಡನೇ ಸೋಲು ಪ್ರಯತ್ನ ಮಾಡಲು ಹೆದರಿ ಸೋಲುವುದು. ಮೂರನೇ ಸೋಲು ಅತ್ಯಂತ ಅಪಾಯಕಾರಿ, ಏಕೆಂದರೆ ಅಲ್ಲಿ ಶಕ್ತಿ ಇದೆ, ಆದರೆ ನಂಬಿಕೆಯಿಲ್ಲ, ಮತ್ತು ನಂಬಿಕೆಯಿಲ್ಲದ ಶಕ್ತಿ ನಿಷ್ಕ್ರಿಯ ಶಕ್ತಿ. ಒಂದು ಪ್ರಶ್ನೆ ಕೇಳಿ, ನೀವು ಈ 3ರಲ್ಲಿ ಯಾವ ರೀತಿಯ ಸೋಲಿನಲ್ಲಿದ್ದೀರಿ? ಮನಸ್ಸಿಗೆ ಸ್ವಲ್ಪ ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಹೆಚ್ಚಿನ ಜನ 3ನೆಯ ಗುಂಪಿನಲ್ಲಿದ್ದಾರೆ. ಅವರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕನಸು ಇದೆ, ಆದರೆ ನನ್ನಿಂದ ಆಗಲ್ಲ ಎಂಬ ನಂಬಿಕೆ ಎಲ್ಲವನ್ನೂ ಮುಳುಗಿಸಿದೆ. ಈ 3ನೇ ರೀತಿಯ ಸೋಲಿನ ಬಲೆಯಿಂದ ಹೊರಬರಲು ಮೊದಲು ಒಂದು ಸತ್ಯ ತಿಳಿದುಕೊಳ್ಳಬೇಕು. ನಿಮ್ಮ ಸೋಲಿಗೆ ಕಾರಣ ಹೊರಗೆ ಇಲ್ಲ. ಹೌದು, ಪರಿಸ್ಥಿತಿಗಳು ಕಠಿಣವಾಗಿರಬಹುದು. ಹೌದು, ಮನೆಯವರು ಬೆಂಬಲ ಕೊಡದೇ ಇರಬಹುದು. ಹೌದು, ಸಮಾಜ ನಿಮಗೆ ಅನ್ಯಾಯ ಮಾಡಿರಬಹುದು. ಆದರೆ ಆ ಎಲ್ಲ ಕಾರಣಗಳ ಮೇಲೆ ನಿಮ್ಮ ನಿಯಂತ್ರಣವಿಲ್ಲ. ನಿಮ್ಮ ನಿಯಂತ್ರಣದಲ್ಲಿರುವುದು ಒಂದೇ ಒಂದು, ನೀವು ಅದನ್ನು ಹೇಗೆ ಎದುರಿಸುತ್ತೀರಿ ಎಂಬುದು. ಒಂದು ಕಥೆ ಇದೆ. ಒಂದು ಹಳ್ಳಿಯಲ್ಲಿ 2 ಅಣ್ಣ ತಮ್ಮ ಬೆಳೆದರು. ಅವರಪ್ಪ ಕುಡುಕ, ತಾಯಿ ಬಡತನದಲ್ಲಿ ಜೀವನ ದುಡಿಗಲು. ಮನೆಯಲ್ಲಿ ನಿತ್ಯ ಜಗಳ. ಅಣ್ಣ ದೊಡ್ಡವನಾದ, ಕುಡುಕನಾದ, ಜೀವನ ಹಾಳಾಯಿತು. ತಮ್ಮ ದೊಡ್ಡವನಾದ, ಯಶಸ್ವಿ ಉದ್ಯಮಿಯಾದ, ಮನೆ ಕಟ್ಟಿದ. ಯಾರೋ ಅಣ್ಣನನ್ನು ಕೇಳಿದರು, ನೀನು ಕುಡುಕ ಯಾಕಾದೆ? ಅಣ್ಣ ಹೇಳಿದ, ನನ್ನಪ್ಪ ಕುಡುಕ ಆಗಿದ್ದ, ಇನ್ನೇನಾಗ್ತೇನೆ. ಯಾರೋ ತಮ್ಮನ್ನು ಕೇಳಿದರು, ನೀನು ಯಶಸ್ವಿ ಯಾಕಾದೆ? ತಮ್ಮ ಹೇಳಿದ, ನನ್ನಪ್ಪ ಕುಡುಕ ಆಗಿದ್ದ, ಅದನ್ನು ನೋಡಿ ನಾನು ಎಂದೂ ಹಾಗೆ ಆಗಬಾರದು ಅಂತ ನಿರ್ಧರಿಸಿದೆ. ಒಂದೇ ಮನೆ, ಒಂದೇ ಪರಿಸ್ಥಿತಿ, ಆದರೆ 2 ಬೇರೆ ಬೇರೆ ಬದುಕು. ವ್ಯತ್ಯಾಸವೇನು? ಅವರು ಪರಿಸ್ಥಿತಿಯನ್ನು ಹೇಗೆ ನೋಡಿದರು ಎಂಬುದು. ಸ್ನೇಹಿತರೆ, ಇದು ತುಂಬಾ ಮಹತ್ವದ ಪಾಠ. ನಿಮ್ಮ ಸೋಲಿನ ಕಾರಣ ನೀವು ಬೆಳೆದ ಹಳ್ಳಿಯಲ್ಲ, ನೀವು ಓದಿದ ಶಾಲೆಯಲ್ಲ, ನಿಮ್ಮ ಮನೆಯ ಬಡತನ ಅಲ್ಲ. ನಿಮ್ಮ ಸೋಲಿನ ಕಾರಣ ನಿಮ್ಮ ಮನಸ್ಸು ಆ ಕಷ್ಟವನ್ನು ಹೇಗೆ ವ್ಯಾಖ್ಯಾನಿಸಿದೆ ಎಂಬುದು. 2 ಮಂದಿ ಮಳೆಯಲ್ಲಿ ನಿಂತುಕೊಳ್ಳುತ್ತಾರೆ. ಒಬ್ಬ, ಅಯ್ಯೋ, ಈ ಮಳೆ ನನ್ನನ್ನು ಹಾಳು ಮಾಡಿತು ಅಂದ. ಇನ್ನೊಬ್ಬ, ಅದ್ಭುತ, ಭೂಮಿ ಒದ್ದಾಯಿತು, ಮುಂದೆ ಚೆನ್ನಾಗಿ ಫಸಲು ಬರುತ್ತದೆ ಅಂದ. ಮಳೆ ಒಂದೇ, ಅನುಭವ ಬೇರೆ ಬೇರೆ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ನಮ್ಮ ಮೊದಲ ಪಾಠ ಏನೆಂದರೆ, ಸೋಲಿನ ಕಾರಣ ಹೊರಗೆ ಹುಡುಕುವ ಅಭ್ಯಾಸ ಬಿಡಿ. ಒಳಗೆ ನೋಡಿ. ನಿಮ್ಮ ಮನಸ್ಸು ಏನು ನಂಬಿದೆ ಅಂತ ಕೇಳಿ. ಆ ನಂಬಿಕೆ ಸರಿಯಿದೆಯೇ ಎಂದು ಪ್ರಶ್ನಿಸಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದು ಹೇಳಿದ್ದರೆ ಅದು ಅವರ ದೃಷ್ಟಿಕೋನ, ನಿಮ್ಮ ಸತ್ಯ ಅಲ್ಲ. ನೀವು ಹಿಂದೆ ಸೋತಿದ್ದರೆ ಅದು ಕಳೆದ ಅಧ್ಯಾಯ. ನಿಮ್ಮ ಮುಂದಿನ ಅಧ್ಯಾಯ ಬರೆಯಲು ಪೆನ್ನು ಇನ್ನೂ ನಿಮ್ಮ ಕೈಯಲ್ಲೇ ಇದೆ. ಸೋಲಿನ ಮೂಲ ಒಳಗೆ ಇದೆ, ಹೊರಗಲ್ಲ. ಈಗೊಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ. ಒಳಗೆ ನಂಬಿಕೆ ಬಿತ್ತಿದ ಮೇಲೆ ಮುಂದೆ ಏನ್ ಮಾಡಬೇಕು? ಕೇವಲ ಯೋಚಿಸಿದ್ರೆ ಸಾಕೆ? ಕೇವಲ ಕನಸು ಕಂಡ್ರೆ ಸಾಕೆ? ಇಲ್ಲ ಸ್ನೇಹಿತರೆ, ಕ್ರಿಯೆ ಬೇಕು, ಕರ್ಮ ಬೇಕು. ಆದರೆ ಯಾವ ರೀತಿಯ ಕರ್ಮ? ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕ ಏನು ಗೊತ್ತೇ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮ ಮಾಡುವ ಅಧಿಕಾರ ನಿನ್ನದು, ಆದರೆ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಇದನ್ನು ಕೇಳಿ ಬಹಳ ಜನ ತಪ್ಪು ಅರ್ಥ ತೆಗೆದುಕೊಳ್ತಾರೆ. ಹಾಗಾದರೆ ಫಲ ಸಿಗಲ್ಲ ಅಂದಮೇಲೆ ಕೆಲಸ ಮಾಡಿ ಏನು ಪ್ರಯೋಜನ? ಇದು ತಪ್ಪು ಅರ್ಥ. ಕೃಷ್ಣ ಹೇಳಿದ್ದು ಬೇರೆ. ಫಲಕ್ಕಾಗಿ ಕೆಲಸ ಮಾಡಬೇಡ ಎಂದಲ್ಲ, ಫಲದ ಚಿಂತೆಯಲ್ಲಿ ಕೆಲಸ ಮಾಡಬೇಡ ಎಂದು. ಇದರ ವ್ಯತ್ಯಾಸ ತಿಳಿಯುತ್ತೆ? ನೀವು ರಾತ್ರಿ 10 ಗಂಟೆಗೆ ಪರೀಕ್ಷೆಗೆ ಓಡ್ತಿದ್ದೀರಿ ಅಂದ್ಕೊಳ್ಳಿ. ಮನಸ್ಸಿನಲ್ಲಿ ಯಾವಾಗ್ಲೂ ಅಯ್ಯೋ, ಫೇಲ್ ಆದ್ರೆ ಏನಾಗ್ತದೆ, ಎಲ್ರೂ ಏನಂದ್ಕೊಳ್ತಾರೆ, ಮನೆಯಲ್ಲಿ ಅಪ್ಪ ಬೈತಾನೆ,
ಈ ಯೋಚನೆ ಬಂದರೆ ಓದು ಸರಿಯಾಗಿ ಆಗ್ತದೆಯೇ? ಆಗಲ್ಲ. ಆ ಆತಂಕ ನಿಮ್ಮ ಮೆದುಳನ್ನೇ ನಿಷ್ಕ್ರಿಯಗೊಳಿಸುತ್ತೆ. ಆದರೆ ನೀವು ಮನಸ್ಸನ್ನು ಓದಿನ ಮೇಲೇ ಕೇಂದ್ರೀಕರಿಸಿ, ಈ ಅಧ್ಯಾಯ ಅರ್ಥ ಮಾಡಿಕೊಳ್ಳಬೇಕು ಎಂದು ಓದಿದರೆ ಅದೇ ಗಂಟೆಯಲ್ಲಿ 3 ಪಟ್ಟು ಹೆಚ್ಚು ಅಭ್ಯಾಸ ಆಗ್ತದೆ. ಇದು ಕರ್ಮಯೋಗ. ಒಂದು ಬಡಗಿ ಇದ್ದ. ಅವನು ಮೇಜು ಮಾಡ್ತಿದ್ದ. ಅವನ ಪ್ರತಿ ಹೊಡೆತ ನಿಖರವಾಗಿತ್ತು. ಮೇಜಿನ ಪ್ರತಿ ಮೂಲೆ ನುಣ್ಣಗಿತ್ತು. ಯಾರೋ ಕೇಳಿದ್ರು, ಇಷ್ಟು ಶ್ರದ್ಧೆಯಿಂದ ಮಾಡ್ತೀಯಾ? ಹಣ ಜಾಸ್ತಿ ಕೊಡ್ತಾರಾ? ಅವನು ನಕ್ಕ. ಹಣ ಏನಾದ್ರೂ ಬರಬಹುದು, ಆದರೆ ಈ ಮೇಜು ನನ್ನ ಕೈ ಬಿಟ್ಟ ಮೇಲೆ ಅದು ನನ್ನ ಹೆಸರು ಹೊರಕ್ಕೆ ಹೋಗ್ತದೆ. ಆ ಮೇಜು ಕೆಟ್ಟದ್ದಾಗಿದ್ರೆ ಯಾರು ಬೈತಾರೆ ಗೊತ್ತೇ? ನಾನು. ಹಾಗಾಗಿ ಪ್ರತಿ ಕೆಲಸ ನನ್ನ ಅತ್ಯುತ್ತಮ ಕೆಲಸ. ಅವನ ಕೆಲಸ ಪ್ರಸಿದ್ಧವಾಯಿತು. ಆರ್ಡರ್ಗಳು ಬಂದ್ವು. ಫಲ ಬಂದೇ ಬಂತು. ಆದರೆ ಫಲಕ್ಕಾಗಿ ಕೆಲಸ ಮಾಡಿರಲಿಲ್ಲ. ಸ್ನೇಹಿತರೆ, ಇಂದಿನ ಜನ ಫಲ ಬೇಗ ಬೇಕು ಅಂತ ಕರ್ಮ ಕಡಿಮೆ ಮಾಡ್ತಾರೆ, ಅಥವಾ ಫಲ ಕಾಣಿಸಲಿಲ್ಲ ಅಂತ ಕರ್ಮ ಬಿಟ್ಬಿಡ್ತಾರೆ. ಆದರೆ ಭೂಮಿ ಬಿತ್ತಿ 5 ದಿನಕ್ಕೆ ಫಸಲು ಕಾಯ್ತೇವಾ? ಮಳೆ ಬರದ 1 ವಾರ ಕಳೆದಾಗ ರೈತ ಬೀಜ ತೆಗೆದು ಬಿಸಾಡ್ತಾನಾ? ಇಲ್ಲ. ಅವನು ನೀರು ಹಾಕ್ತಾನೆ, ಬಿಸಿಲಿಗೆ ಕಾಯ್ತಾನೆ, ಗೊಬ್ಬರ ಹಾಕ್ತಾನೆ. ಅದೇ ಪಾಠ ನಮ್ಮ ಬದುಕಿಗೂ ಬೇಕು. ಕರ್ಮ ಬಿತ್ತಿ, ಶ್ರದ್ಧೆಯ ನೀರು ಹಾಕಿ, ಸಮಯ ಬಂದಾಗ ಫಸಲು ಕಟಾವು ಮಾಡಿ. ಇನ್ನೊಂದು ಮಹತ್ವದ ಸಂಗತಿ, ನಾವು ಕರ್ಮ ಮಾಡದೆ ಫಲ ಬೇಕು ಅಂತ ಆಶಿಸಿದಾಗ ಏನಾಗ್ತದೆ? ಲಾಟರಿ, ಮೋಸ, ಸುಲಭದ ದಾರಿ ಇವೆಲ್ಲ ಆಕರ್ಷಿಸ್ತವೆ. ಮತ್ತು ಆ ದಾರಿ ಕ್ಷಣಿಕ ಸುಖ ಕೊಟ್ಟರೂ ಅಂತಿಮ ನಾಶ ತರ್ತವೆ. ಇದಕ್ಕೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಸ್ಪಷ್ಟ ಉದಾಹರಣೆ ಇದೆ. ಕರ್ಣ ಮಹಾವೀರ, ಆದರೆ ಅವನು ದ್ರೋಣಾಚಾರ್ಯರ ಬಳಿ ಸುಳ್ಳು ಹೇಳಿ ವಿದ್ಯೆ ಕಲಿತ. ಆ ಒಂದು ತಪ್ಪು ನಿರ್ಧಾರ ಅವನ ಇಡೀ ಜೀವನದ ದಾರಿ ಬದಲಿಸಿತು. ಕಷ್ಟದ ದಾರಿ ಬಿಟ್ಟು ಸುಲಭದ ದಾರಿ ಆರಿಸಿಕೊಂಡ. ಆದರೆ ಆ ದಾರಿ ಅಂತ್ಯದಲ್ಲಿ ಕ್ಷಮೆ ಮಾಡಲಾಗದ ಶಾಪದಲ್ಲಿ ಕೊನೆಗೊಂಡಿತು. ಆದ್ದರಿಂದ ಸ್ನೇಹಿತರೆ, ಕರ್ಮಯೋಗದ ಸಾರ ಇಷ್ಟೇ. ಇಂದು ಮಾಡಬೇಕಾದ ಕರ್ಮ ಇಂದೇ ಮಾಡಿ. ಅದನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ, ಸಂಪೂರ್ಣವಾಗಿ ಮಾಡಿ. ಫಲ ಯಾವಾಗ ಬರ್ತದೆ, ಹೇಗೆ ಬರ್ತದೆ ಎಂಬ ಚಿಂತೆ ದೇವರಿಗೆ ಬಿಡಿ. ನಿಮ್ಮ ಕೆಲಸ ಮಾಡಿ, ಮಿಕ್ಕಿದ್ದು ಕೃಷ್ಣ ನೋಡಿಕೊಳ್ತಾನೆ. ಫಲದ ಆಸೆ ಬಿಟ್ಟು ಕರ್ಮ ಮಾಡಬೇಕು ಎಂದು. ಆದ್ರೆ ಇಲ್ಲಿ ಒಂದು ಕಷ್ಟ ಇದೆ. ಕರ್ಮ ಮಾಡ್ತೇವೆ, ಆದ್ರೆ ಅದೇ ಸಮಯದಲ್ಲಿ ಜೀವನ ಸಂಕಟ ಕರ್ತದೆ. ಆಗ ಮನಸ್ಸು ಕುಗ್ಗಿ ಹೋಗ್ತದೆ, ಸ್ಥಿರತೆ ಕಳೆದುಕೊಡ್ತೇವೆ. ಇಂಥ ಸ್ಥಿತಿಯಲ್ಲಿ ಏನ್ ಮಾಡಬೇಕು? ಒಂದು ಸಮುದ್ರದ ದಡದಲ್ಲಿ 2 ಮರಗಳಿದ್ದವು. ಒಂದು ಆಲದ ಮರ, ದಪ್ಪ ಕಾಂಡ, ಬಲವಾದ ಬೇರು, ಆದರೆ ರೆಂಬೆ ಕೊಂಬೆ ಸ್ವಲ್ಪ ಗಟ್ಟಿ ಮತ್ತು ಬಾಗದ್ದು. ಇನ್ನೊಂದು ತೆಂಗಿನ ಮರ, ನೀಳ, ಬಳ್ಳಿಯಂತೆ ಬಾಗುವ ಕಾಂಡ. ಬಿರುಗಾಳಿ ಬಂತು. ಆಲದ ಮರ ಗಟ್ಟಿಯಾಗಿ ನಿಂತಿತು. ಒಂದು ಕ್ಷಣ ಗೆದ್ದಂತೆ ಕಾಣಿಸಿತು. ಆದರೆ ಗಾಳಿ ಇನ್ನಷ್ಟು ಜೋರಾದಾಗ ಆಲದ ಮರ ಮುರಿದು ಬಿದ್ದಿತು. ತೆಂಗಿನ ಮರ ಬಾಗಿತು, 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 ಆದರೆ ಮುರಿಯಲಿಲ್ಲ. ಗಾಳಿ ಶಾಂತವಾದ ಮೇಲೆ ಮತ್ತೆ ನೇರವಾಗಿ ನಿಂತಿತು. ಸ್ನೇಹಿತರೆ, ಜೀವನದ ಸಂಕಟದಲ್ಲಿ ನಾವು ಆಲದ ಮರವಾಗಬೇಕೇ ಅಥವಾ ತೆಂಗಿನ ಮರವಾಗಬೇಕೇ? ಸ್ಥಿರತೆ ಎಂದರೆ ಕಲ್ಲಿನಂತೆ ಮೊಂಡಾಗಿ ನಿಲ್ಲುವುದಲ್ಲ. ಸ್ಥಿರತೆ ಎಂದರೆ ಗಾಳಿ ಬಂದಾಗ ಬಾಗಿ ಮತ್ತೆ ನೇರವಾಗುವ ಸಾಮರ್ಥ್ಯ. ಅಂದ್ರೆ ಕಷ್ಟ ಬಂದಾಗ ಅಳಬಹುದು, ದುಃಖಪಡಬಹುದು, ಆದರೆ ಮತ್ತೆ ಎದ್ದು ನಿಲ್ಲಬಲ್ಲ ಮನಸ್ಸು ಇರಬೇಕು. ಇದಕ್ಕೆ ಶ್ರೀರಾಮನ ಉದಾಹರಣೆ ನೋಡಿ. ಸೀತೆ ಅಪಹರಣ ಆದಾಗ ಅವನು ಅತ್ತ, ಹೌದು ಅತ್ತ, ಒಬ್ಬ ಮಹಾರಾಜ, ಮರ್ಯಾದಾ ಪುರುಷೋತ್ತಮ, ಅಳುತ್ತಿದ್ದ. ಇದು ದೌರ್ಬಲ್ಯ ಅಲ್ಲ, ಇದು ಪ್ರೇಮ. ಆದ್ರೆ ಅಳುತ್ತಲೇ ಕುಳಿತಿರಲಿಲ್ಲ. ವಾನರ ಸೇನೆ ಕಟ್ಟಿ, ಸಮುದ್ರ ದಾಟಿ, ಲಂಕೆ ಮೆಟ್ಟಿ, ರಾವಣನನ್ನು ಜಯಿಸಿ ಸೀತೆಯನ್ನು ಮರಳಿ ತಂದ. ಸಂಕಟ ಬಂದಾಗ ದುಃಖಪಡು, ಆದ್ರೆ ಅದರಲ್ಲಿ ಮುಳುಗಿ ಹೋಗಬೇಡ. ದುಃಖ ನಿನ್ನನ್ನು ಆಳಬಾರದು, ನೀನು ದುಃಖವನ್ನು ಆಳಬೇಕು. ಇನ್ನೊಂದು ಸೂಕ್ಷ್ಮ ಸಂಗತಿ, ಸಂಕಟ ಎಂದರೇನು? ಅದು ಒಂದು ಸಂದೇಶ. ನಿಮ್ಮ ಬದುಕು ಮಾರ್ಗ ತಪ್ಪಿದೆ ಎಂದಾಗ, ಅಥವಾ ನೀವು ಇನ್ನಷ್ಟು ಬೆಳೆಯಬೇಕು ಎಂದಾಗ ಜೀವನ ಸಂಕಟ ಕೊಡ್ತದೆ. ಬೆಂಕಿಯಲ್ಲಿ ಹಾಕಿದ ಚಿನ್ನ ಶುದ್ಧವಾಗ್ತದೆ. ಹಾಗೆ ಸಂಕಟ ನಮ್ಮನ್ನು ಶುದ್ಧ ಮಾಡ್ತದೆ. ಒಂದು ಮೋತಿಚಿಪ್ಪಿಯ ಒಳಗೆ ಮೊದಲು ಮರಳಿನ ಕಣ ಬಿದ್ದಾಗ ನೋವಾಗ್ತದೆ. ಆ ನೋವನ್ನು ತಾಳಿ ಆ ಕಣದ ಸುತ್ತ ತನ್ನ ದ್ರವ ಸ್ರವಿಸ್ತಾ ಹೋಗ್ತದೆ. ಅಂದಾಗ ಮಿನುಗುವ ಮುತ್ತು ಉಂಟಾಗ್ತದೆ. ನಿಮ್ಮ ಸಂಕಟ ನಿಮ್ಮ ಮುತ್ತಿನ ಮೊದಲ ಹಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದ್ವಂದ್ವಮೋಹ ನಿರ್ಮುಕ್ತಾಹ. ಸುಖ, ದುಃಖ, ಲಾಭ, ನಷ್ಟ, ಜಯ, ಅಪಜಯ ಇವೆಲ್ಲವನ್ನೂ ಸಮನಾಗಿ ಸ್ವೀಕರಿಸಿದವನೇ ಜ್ಞಾನಿ. ಅಂದರೆ ಸಂಕಟ ಬಂದಾಗ ಈ ಸಂಕಟ ನನ್ನ ಶಿಕ್ಷಕ ಎಂದು ಸ್ವೀಕರಿಸಬೇಕು. ಇದು ಏಕೆ ನನಗೇ ಬಂತು ಎಂದು ರೋಧಿಸಬಾರದು. ಕಷ್ಟ ಯಾರಿಗೂ ಬರದೇ ಇರದು.
ವ್ಯತ್ಯಾಸ ಅದನ್ನು ಯಾರು ಹೇಗೆ ಸ್ವೀಕರಿಸ್ತಾರೆ ಎಂಬುದರಲ್ಲಿದೆ. ಅಕ್ಬರ್ ಒಂದು ದಿನ ತನ್ನ ಬೆರಳಿಗೆ ಗಾಯ ಮಾಡಿಕೊಂಡ. ಬೀರ್ಬಲ್ ಹೇಳಿದ, ಜಹಪನ, ಒಳ್ಳೆಯದಾಯಿತು. ಅಕ್ಬರ್ ಕೋಪ ಮಾಡಿ ಬೀರ್ಬಲ್ನನ್ನು ಸೆರೆಮನೆಗೆ ಹಾಕಿದ. ಬೀರ್ಬಲ್ ಸೆರೆಮನೆಯಲ್ಲೂ ಹೇಳಿದ, ಇದು ಒಳ್ಳೆಯದಾಯಿತು. ಕೆಲ ದಿನ ಬಿಟ್ಟು ಅಕ್ಬರ್ ಬೇಟೆಯಲ್ಲಿ ಹೋಗಿ ಆದಿವಾಸಿಗಳ ಕೈಗೆ ಸಿಕ್ಕ. ಅವರು ಬಲಿ ಕೊಡಲು ನೋಡಿದ್ರು. ಅವನ ಬೆರಳಿಗೆ ಗಾಯ ಕಂಡು ಊನ ಮನುಷ್ಯ ಬಲಿಗೆ ಆಗಲ್ಲ ಎಂದು ಬಿಟ್ಟರು. ಅಕ್ಬರ್ ಓಡಿ ಬಂದ. ಬೀರ್ಬಲ್ನನ್ನು ಬಿಡಿಸಿ ಕ್ಷಮೆ ಕೇಳಿದ. ನಿನ್ನ ಮಾತು ಸರಿ, ಬೆರಳಿನ ಗಾಯ ನನ್ನ ಪ್ರಾಣ ಉಳಿಸಿತು. ಆದ್ರೆ ನಿನ್ನ ಸೆರೆ ಏಕೆ ಒಳ್ಳೆಯದಾಯಿತು? ಬೀರ್ಬಲ್ ನಕ್ಕ. ನಾನು ಜೊತೆ ಬಂದಿದ್ರೆ ಆದಿವಾಸಿಗಳು ನನ್ನನ್ನು ಬಲಿ ಕೊಡ್ತಿದ್ರು. ಪ್ರತಿ ಸಂಕಟದ ಹಿಂದೆ ಒಂದು ರಕ್ಷಣೆ ಅಡಗಿದೆ. ಸ್ನೇಹಿತರೆ, ಸ್ಥಿರತೆ ಕಾಪಾಡಿಕೊಳ್ಳಲು ಪ್ರತಿದಿನ ಒಂದು ಅಭ್ಯಾಸ ಮಾಡಿ. ಕಷ್ಟ ಬಂದಾಗ ಕೇಳಿ, ಈ ಪರಿಸ್ಥಿತಿ ನನಗೆ ಏನು ಕಲಿಸ್ತಿದೆ? ಆ ಉತ್ತರ ಹುಡುಕಿ. ಉತ್ತರ ಸಿಕ್ಕಿದ ಮೇಲೆ ಕಷ್ಟ ನಿಮ್ಮ ಶತ್ರು ಅಲ್ಲ, ನಿಮ್ಮ ಗುರು ಆಗ್ತದೆ. ಮನಸ್ಸಿನ ಶಕ್ತಿ, ಕರ್ಮಯೋಗ ಮತ್ತು ಸ್ಥಿರತೆ. ಈಗ ನಾವು ಎದುರಿಸಬೇಕಿರುವ ಅತ್ಯಂತ ಅಪಾಯಕಾರಿ ಶತ್ರು ಸಂದೇಹ ಮತ್ತು ಭಯ. ಈ ಎರಡೂ ಸೇರಿದರೆ ಮನುಷ್ಯನ ಇಡೀ ಜೀವನ ಸ್ಥಗಿತ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದ ಮಾತು ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ. ಸಂದೇಹ ಇರುವ ಮನುಷ್ಯ ನಾಶ ಆಗ್ತಾನೆ. ಈ ಮಾತು ಕೇಳಿ ನಿಮಗೆ ಯಾಕೆ ಹೀಗೆ ಅಂತ ಅನ್ನಿಸಬಹುದು. ಅರ್ಥ ಮಾಡಿಕೊಳ್ಳಿ. ಸಂದೇಹ ಇದ್ದಾಗ ನೀವು ಪೂರ್ಣ ಪ್ರಯತ್ನ ಮಾಡಲ್ಲ. ಅರ್ಧ ಮನಸ್ಸು ಮಾಡ್ತೇನೆ, ಅರ್ಧ ಮನಸ್ಸು ಆಗ್ತದೆಯೇ ಅಂತ ಯೋಚಿಸ್ತದೆ. ಆಗ ಫಲ ಅರ್ಧಂಬರ್ಧ. ಅರ್ಧ ಫಲ ಕಂಡಾಗ ಸಂದೇಹ ಇನ್ನಷ್ಟು ಜಾಸ್ತಿ ಆಗ್ತದೆ. ಅದು ದುಷ್ಟಚಕ್ರ. ನೋಡಿ, ಬ್ರಹ್ಮಾಂಡದಲ್ಲಿ ಒಂದು ನಿಯಮ ಇದೆ. ನೀವು ಏನನ್ನು ಪೂರ್ಣ ಮನಸ್ಸಿನಿಂದ ಕೇಳ್ತೀರಿ, ಬ್ರಹ್ಮಾಂಡ ಅದನ್ನು ಕೊಡಲು ಪ್ರಯತ್ನ ಮಾಡ್ತದೆ. ಆದರೆ ನೀವು ಕೇಳ್ತಾ ಕೇಳ್ತಾ ಬರ್ತದೆಯೋ ಇಲ್ಲವೋ ಅಂತ ಅನ್ನಿಸ್ತಾ ಇದ್ರೆ ಆ ಅಲೆ ಬ್ರಹ್ಮಾಂಡಕ್ಕೂ ತಲುಪ್ತದೆ. ಈ ವ್ಯಕ್ತಿಗೆ ನಂಬಿಕೆಯಿಲ್ಲ, ಕೊಡಬೇಡ ಎಂಬ ಸಂದೇಶ ಹೋಗ್ತದೆ. ಭಯ ಎಂದರೇನು? ಭಯ ಎಂದರೆ ಭವಿಷ್ಯದಲ್ಲಿ ನಡೆಯದ ಒಂದು ಘಟನೆಯನ್ನು ಈಗಲೇ ಅನುಭವಿಸುವುದು. ನಾಳೆ ನಡೆಯಬಹುದಾದ ಕೆಟ್ಟದ್ದನ್ನು ಇಂದೇ ಮನಸ್ಸಿನಲ್ಲಿ ಚಿತ್ರಿಸಿ ಅದಕ್ಕಾಗಿ ಇಂದೇ ಅಳುವುದು. ಇದು ಒಂದು ರೀತಿ ಮೂರ್ಖತನ, ಆದರೆ ನಾವೆಲ್ಲರೂ ಮಾಡ್ತೇವೆ. ಒಂದೂರಿನಲ್ಲಿ ಒಬ್ಬ ರೈತ ಇದ್ದ. ಅವನ ಹೊಲದಲ್ಲಿ ಮೊಲ ಓಡ್ತಿತ್ತು. ಓಡ್ತಾ ಮರದ ಬುಡಕ್ಕೆ ಡಿಕ್ಕಿ ಹೊಡೆದು ಸತ್ತಿತು. ರೈತ ಅದನ್ನು ತಂದು ಮನೆಯಲ್ಲಿ ಅಡುಗೆ ಮಾಡಿದ. ಮರುದಿನ ಅದೇ ಮರದ ಬುಡದಲ್ಲಿ ಕುಳಿತ ಮತ್ತೊಂದು ಮೊಲ ಬೀಳ್ಲಿ ಅಂತ. ಬೀಳ್ಲಿಲ್ಲ. 3ನೇ ದಿನ ಕುಳಿತ, 4ನೇ ದಿನ ಕುಳಿತ. ಹೊಲ ಹಾಳಾಯಿತು, ಬೆಳೆ ಹೋಯಿತು, ಆದ್ರೆ ಮೊಲ ಬಂದು ಬೀಳ್ತದೆ ಅಂತ ಕಾಯ್ತ. ಇದು ಸಂದೇಹದ ವಿಚಾರ ಅಲ್ಲ, ಇದು ಭ್ರಮೆ. ಆದರೆ ನಾವು ಅನೇಕ ಬಾರಿ ಈ ರೈತನಂತೆ ಒಂದು ಸಾರಿಯಾದ ಯಶಸ್ಸು ಅಥವಾ ಸೋಲನ್ನು ಹಿಡಿದು ಕುಳಿತಿರ್ತೇವೆ. ಭಯದ ಮೂಲ ಏನು? ನಿಯಂತ್ರಣ ಕಳೆದುಕೊಳ್ಳುತ್ತೇನೆ ಎಂಬ ಭಾವ. ಆದರೆ ಯೋಚಿಸಿ, ನೀವು ಭಯಪಡ್ತಿರೋ ಎಷ್ಟು ಸಂಗತಿಗಳು ನಿಜವಾಗಿ ನಡೆದಿವೆ? ಅಧ್ಯಯನ ಹೇಳ್ತದೆ, ನಾವು ಭಯಪಡ್ತಿರೋ 90% ಸಂಗತಿಗಳು ಎಂದಿಗೂ ನಡೆಯುವುದಿಲ್ಲ. ಹಾಗಾದರೆ ಆ ಭಯ ಏಕೆ? ಅದು ನಿಮ್ಮ ಮನಸ್ಸು ಸೃಷ್ಟಿಸಿದ ಭೂತ. ಅರ್ಜುನ ಕುರುಕ್ಷೇತ್ರದಲ್ಲಿ ನಿಂತಾಗ ಅವನ ಭಯ ಏನಿತ್ತು? ನಾನು ನನ್ನ ಅಜ್ಜ ತಾತಂದಿರನ್ನು, ಗುರುಗಳನ್ನು ಕೊಂದರೆ ಏನಾಗ್ತದೆ? ಕುಲನಾಶ ಆಗ್ತದೆ, ಪಾಪ ಬರ್ತದೆ, ಸ್ವರ್ಗ ಸಿಗಲ್ಲ. ಇದೆಲ್ಲ ಭಯ. ಕೃಷ್ಣ ಹೇಳಿದ, ಅರ್ಜುನ, ನೀನು ಭಯಪಡ್ತಿರೋದು ಭವಿಷ್ಯದ್ದು. ಅದು ಆಗ್ತದೆ ಅಂತ ಗ್ಯಾರಂಟಿ ಏನು? ಇಂದು ನಿನ್ನ ಧರ್ಮ ನಿನ್ನನ್ನು ಕರೀಟಿದೆ. ಆ ಕರ್ಮ ಮಾಡು, ಮುಂದಿನದ್ದು ನನಗೆ ಬಿಡು. ಇದು ಭಯ ಗೆಲ್ಲುವ ಮಂತ್ರ. ಸ್ನೇಹಿತರೆ, ಭಯ ಮತ್ತು ಸಂದೇಹ ಗೆಲ್ಲಲು ಒಂದು ಉಪಾಯ. ಇಂದಿನ ಮೇಲೆ ಮಾತ್ರ ಗಮನ ಕೊಡಿ. ನಾಳೆ ಏನಾಗ್ತದೆ ಅಂತ ಚಿಂತಿಸಬೇಡಿ. ನಿನ್ನೆ ಏನಾಯಿತು ಅಂತ ಪಶ್ಚಾತ್ತಾಪ ಪಡಬೇಡಿ. ಇಂದಿನ ಈ ಕ್ಷಣದಲ್ಲಿ ನಿಮ್ಮ ಶ್ರೇಷ್ಠ ಕರ್ಮ ಮಾಡಿ. ಇದೇ ಜ್ಞಾನ, ಇದೇ ಮೋಕ್ಷ. ಮಹಾಭಾರತ ಕಾಲದಲ್ಲಿ ಒಂದು ಘಟನೆ ನಡೆಯಿತು. ಯುಧಿಷ್ಠಿರ ಒಮ್ಮೆ ಕೃಷ್ಣನ ಬಳಿ ಕೇಳಿದ, ಕೇಶವ, ಮನಸ್ಸನ್ನು ಹೇಗೆ ಜಯಿಸುವುದು? ಅದು ಒಂದು ಕ್ಷಣ ಇಲ್ಲಿ, ಮರುಕ್ಷಣ ಅಲ್ಲಿ. ಇಂದ್ರಿಯಗಳ ಹಿಂದೆ ಓಡುತ್ತದೆ. ಕ್ರೋಧ ಬಂದಾಗ ತಡೆಯಲ್ಲ, ದುಃಖ ಬಂದಾಗ ಸೋಲ್ತದೆ. ಇಂತಹ ಮನಸ್ಸಿಗೆ ಉಪಾಯ ಏನು? ಕೃಷ್ಣ ನಕ್ಕ ಮತ್ತು ಹೇಳಿದ, ಧರ್ಮರಾಜ, ನೀನು ಕೇಳಿದ ಪ್ರಶ್ನೆ ಯುಗ ಯುಗಗಳ ಪ್ರಶ್ನೆ. ಮನಸ್ಸು ಗೆಲ್ಲಲು 3 ದಾರಿ ಇದೆ: ಅಭ್ಯಾಸ, ವೈರಾಗ್ಯ ಮತ್ತು ಶರಣಾಗತಿ. ಕೃಷ್ಣ ಮುಂದುವರೆಸಿ ಹೇಳಿದ, ಮನಸ್ಸು ಒಂದು ಕೊಳ. ಅದರಲ್ಲಿ ಯಾವಾಗಲೂ ಅಲೆ ಇರ್ತದೆ. ಆ ಅಲೆ ನಿನ್ನ ಆಲೋಚನೆಗಳು. ನೀನು ಅಲೆಗಳನ್ನು ನಿಲ್ಲಿಸಲಾಗಲ್ಲ, ಆದರೆ ಅಲೆಗಳ ಮೇಲೆ ಸವಾರಿ ಮಾಡಲು ಕಲಿಯಬಹುದು. ಅದಕ್ಕೆ ಅಭ್ಯಾಸ ಬೇಕು. ಪ್ರತಿದಿನ ಮನಸ್ಸನ್ನು ಒಳ್ಳೆಯ ವಿಚಾರಗಳ ಕಡೆ ಮೆಲ್ಲಗೆ ತಿರುಗಿಸ್ತಾ ಬಾ.
ಒಂದು ದಿನ ಆ ಮನಸ್ಸು ಸ್ವತಃ ಒಳ್ಳೆಯ ದಾರಿ ಆರಿಸ್ಕೊಳ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸುಂದರ ಕಥೆ ಇದೆ. ದ್ವಾರಕೆಯಲ್ಲಿ ಒಬ್ಬ ವ್ಯಾಪಾರಿ ಇದ್ದ, ಶ್ರೀಧರ. ತುಂಬಾ ಸಂಪತ್ತಿತ್ತು, ಆದರೆ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಇಂದು ಒಂದು ಯೋಚನೆ, ನಾಳೆ ಮತ್ತೊಂದು. ನಿದ್ದೆ ಬರ್ತಿರ್ಲಿಲ್ಲ. ತಾನು ಮಾಡಿದ ಒಪ್ಪಂದ ಸರಿಯೋ ತಪ್ಪೋ ಅಂತ ಯಾವಾಗ್ಲೂ ಚಿಂತೆ. ಒಂದು ದಿನ ಕೃಷ್ಣನ ದರ್ಶನಕ್ಕೆ ಬಂದ. ಕೃಷ್ಣ ಅವನ ಮುಖ ನೋಡಿ ನಕ್ಕ. ಶ್ರೀಧರ, ನಿನ್ನ ಮನೆಯಲ್ಲಿ ಒಂದು ಹಣತೆ ಇದೆ ಅಂದುಕೋ. ಅದನ್ನು ಗಾಳಿ ಬೀಸಿ ಆರಿಸ್ತಾ ಇದ್ದರೆ ಏನ್ ಮಾಡ್ತೀಯಾ? ಶ್ರೀಧರ ಹೇಳಿದ, ಅದರ ಸುತ್ತ ಗಾಜಿನ ರಕ್ಷಣೆ ಕೊಡ್ತೇನೆ. ಕೃಷ್ಣ ಹೇಳಿದ, ಅದೇ ಉತ್ತರ. ನಿನ್ನ ಮನಸ್ಸು ಹಣತೆ. ಸಂದೇಹ, ಭಯ, ಕ್ರೋಧ ಇವು ಗಾಳಿ. ಆ ಗಾಳಿ ಸದಾ ಬೀಸ್ತದೆ. ನೀನು ಗಾಳಿ ನಿಲ್ಲಿಸಲಾಗಲ್ಲ. ಆದರೆ ಮನಸ್ಸಿನ ಸುತ್ತ ಧ್ಯಾನ, ಭಕ್ತಿ, ಸತ್ಸಂಗ ಇವೆಂಬ ಗಾಜು ಕೊಡು. ಆಗ ಹಣತೆ ಆರಲ್ಲ. ಶ್ರೀಧರ ಇದನ್ನು ಕೇಳಿ ನಂತರ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಮೌನವಾಗಿ ಕುಳಿತು ಭಗವಂತನ ನಾಮಜಪ ಮಾಡತೊಡಗಿದ. ಶ್ರೀಕೃಷ್ಣನ ಕಥೆ ಕೇಳ್ತಿದ್ದ. ಒಳ್ಳೆಯ ವ್ಯಾಪಾರಿಗಳ ಸಂಗ ಮಾಡಿದ. ಕ್ರಮೇಣ ಮನಸ್ಸಿನ ಚಡಪಡಿಕೆ ಕಡಿಮೆಯಾಯಿತು. ವ್ಯಾಪಾರ ಮತ್ತಷ್ಟು ವೃದ್ಧಿಸಿತು. ಯಾಕೆಂದ್ರೆ ಮನಸ್ಸು ಶಾಂತವಾದಾಗ ನಿರ್ಧಾರ ತಕ್ಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಕೃಷ್ಣ ಮನಸ್ಸು ಗೆಲ್ಲಲು ಇನ್ನೊಂದು ಉಪಾಯ ಹೇಳ್ತಾನೆ, ವೈರಾಗ್ಯ. ಇದು ತಪ್ಪು ಅರ್ಥ ಪಡೆದಿದೆ. ವೈರಾಗ್ಯ ಎಂದರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗುವುದಲ್ಲ. ವೈರಾಗ್ಯ ಎಂದರೆ ಫಲದ ಮೇಲೆ, ಪರಿಣಾಮದ ಮೇಲೆ, ಇತರರ ಅಭಿಪ್ರಾಯದ ಮೇಲೆ ಅತಿಯಾದ ಆಸಕ್ತಿ ಇಲ್ಲದೆ ಇರುವುದು. ಕೆಲಸ ಮಾಡು, ಆದರೆ ಫಲಕ್ಕೆ ಅಂಟಿಕೊಳ್ಳಬೇಡ. ಹೀಗೆ ಮಾಡಿದಾಗ ಮನಸ್ಸು ಹಗುರ ಆಗ್ತದೆ. ಭಾರವಿಲ್ಲದ ಮನಸ್ಸು ವೇಗವಾಗಿ ಚಲಿಸ್ತದೆ. ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ಗೆಲ್ಲಲು ಇಂದಿನಿಂದ 3 ನಿಮಿಷ ಮೌನ ಮಾಡಿ. ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಒಂದು ಕ್ಷಣ ಯೋಚನೆ ನಿಲ್ಲಿಸಿ. ಆ 3 ನಿಮಿಷ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡ್ತದೆ. ಅಲ್ಲಿಂದ ಬರ್ತದೆ ಶಕ್ತಿ. ಅಲ್ಲಿಂದ ಬರ್ತದೆ ಸ್ಪಷ್ಟತೆ. ಅಲ್ಲಿಂದ ಶುರುವಾಗ್ತದೆ ವಿಜಯ. ಸುಧಾಮ ಕೃಷ್ಣನ ಬಾಲ್ಯಮಿತ್ರ. ಇಬ್ರೂ ಸಾಂದೀಪನಿ ಋಷಿಯ ಆಶ್ರಮದಲ್ಲಿ ಜೊತೆಯಾಗಿ ಕಲಿತರು. ಒಂದೇ ಹಾಸಿಗೆ ಹಂಚ್ಕೊಂಡ್ರು, ಒಂದೇ ಎಲೆಯಲ್ಲಿ ಊಟ ಮಾಡಿದ್ರು. ಕಾಲ ಕಳೆಯಿತು. ಕೃಷ್ಣ ದ್ವಾರಕೆಯ ರಾಜ ಆದ. ಸುಧಾಮ ಒಬ್ಬ ಬಡ ಬ್ರಾಹ್ಮಣ ಆದ. ಮನೆಯಲ್ಲಿ ಮಕ್ಕಳು, ಹೊಟ್ಟೆಗೆ ಅನ್ನ ಇಲ್ಲ, ಬಟ್ಟೆ ಹರಿದಿದೆ. ಆದರೂ ಸುಧಾಮ ಎಂದೂ ಕೃಷ್ಣನ ಬಳಿ ಕೇಳಿಲ್ಲ. ಅವನ ಸ್ವಾಭಿಮಾನ ಅವನ ಬಡತನಕ್ಕಿಂತ ದೊಡ್ಡದಿತ್ತು. ಒಂದು ದಿನ ಹೆಂಡತಿ ಒತ್ತಾಯ ಮಾಡಿದ್ಲು, ನೀವು ಕೃಷ್ಣನ ಬಾಲ್ಯಮಿತ್ರ ಅಲ್ವೇ, ಒಮ್ಮೆ ಹೋಗಿ ಭೇಟಿ ಮಾಡಿ. ಸುಧಾಮ ಒಪ್ಪಿದ. ಕೈಯಲ್ಲಿ ತರಲು ಏನೂ ಇಲ್ಲ. ಹೆಂಡತಿ ಅಕ್ಕಿ ಅವಲಕ್ಕಿ ಮಾಡಿ ಒಂದು ಹಾಳೆಯಲ್ಲಿ ಕಟ್ಟಿಕೊಟ್ಟಳು. ಸುಧಾಮ ಆ ಒಂದು ಸಣ್ಣ ಕಟ್ಟನ್ನು ಹಿಡಿದು ದ್ವಾರಕೆಗೆ ಹೊರಟ. ದ್ವಾರಕೆ ತಲುಪಿದ. ಅಷ್ಟು ವೈಭವ ಕಂಡ ಮೇಲೆ ಅವನಿಗೆ ನಾಚಿಕೆಯಾಯಿತು. ಈ ಅರಮನೆಗೆ ಈ ಅವಲಕ್ಕಿ ತರೋದು ಸರಿಯೇ? ದ್ವಾರಪಾಲಕ ಸಂದೇಶ ಕೊಂಡೊಯ್ದ. ಕೃಷ್ಣ ಕೇಳಿ ತಕ್ಷಣ ಓಡಿ ಬಂದ. ಸಿಂಹಾಸನ ಬಿಟ್ಟು, ಚಪ್ಪಲಿ ಕೂಡ ಮೆಟ್ಟದೆ ಬಾಗಿ ಸ್ನೇಹಿತನ ಪಾದ ತೊಳೆದ. ಅವನ ಕಣ್ಣಿಂದ ನೀರು ಬಂತು. ರುಕ್ಮಿಣಿ ಆಶ್ಚರ್ಯದಿಂದ ನೋಡ್ತಿದ್ಲು. ಭೋಜನ, ವಿಶ್ರಾಂತಿ ಎಲ್ಲ ಆಯಿತು. ಅತಿಥಿ ಸತ್ಕಾರ ನಡೆಯಿತು. ನಂತರ ಕೃಷ್ಣ ಕೇಳಿದ, ಮಿತ್ರ, ಮನೆಯ ಯಶಸ್ಸು ತಂದಿದ್ದೀಯಾ? ಸುಧಾಮ ನಾಚಿ ಆ ಅವಲಕ್ಕಿ ಕಟ್ಟು ಅಡಗಿಸಿದ. ಕೃಷ್ಣ ನಗುತ್ತಾ ಕಿತ್ತು ತಿಂದ. ಮಿತ್ರ, ಭಕ್ತನ ಪ್ರೀತಿಯ ಆಹಾರ ನನಗೆ 3 ಲೋಕದ ಭೋಜನಕ್ಕಿಂತ ಹೆಚ್ಚು. ಸುಧಾಮ ಮರಳಿ ಹೊರಟ. ಕೃಷ್ಣನ ಬಳಿ ಏನೂ ಕೇಳಿಲ್ಲ. ಮನೆ ತಲುಪಿದ. ಆಶ್ಚರ್ಯ, ಅಲ್ಲಿ ಅರಮನೆ ನಿಂತಿತ್ತು. ಮಕ್ಕಳು ಹೊಸ ಬಟ್ಟೆ ತೊಟ್ಟು ಓಡಿಬಂದರು. ಅವನ ಪ್ರೀತಿ ಮತ್ತು ನಿಸ್ವಾರ್ಥ ಮನೋಭಾವ ಕಂಡ ಕೃಷ್ಣ ಏನನ್ನೂ ಕೇಳದೆ ಎಲ್ಲ ಕೊಟ್ಟಿದ್ದ. ಸ್ನೇಹಿತರೆ, ಈ ಕಥೆ ಕೇವಲ ಕಥೆ ಅಲ್ಲ, ಇದು ಒಂದು ಮಹಾ ಸಂದೇಶ. ಅದೇನೆಂದರೆ, ಸ್ವಾರ್ಥ ಇಲ್ಲದ ಪ್ರೀತಿ, ನಿರೀಕ್ಷೆಯಿಲ್ಲದ ಕೊಡುಗೆ, ಅಹಂಕಾರವಿಲ್ಲದ ಮನಸ್ಸು ಇವು ಇದ್ದರೆ ಭಗವಂತ ಎಂದಿಗೂ ನಿಮ್ಮ ಅಗತ್ಯ ಪೂರೈಸ್ತಾನೆ, ಕೇಳದೇ ಕೊಡ್ತಾನೆ. ಏಕೆಂದರೆ ಅಂತಹ ಮನಸ್ಸು ನೇರ ಭಗವಂತನ ಹೃದಯಕ್ಕೆ ತಲುಪ್ತದೆ. ಇಂದಿನ ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಕೇಳುತ್ತೇವೆ, ಆದರೆ ಒಳ್ಳೆಯ ಕರ್ಮ ಮಾಡಲು ಮರೆಯುತ್ತೇವೆ. ಒಳ್ಳೆಯ ಕರ್ಮ ಮತ್ತು ಶುದ್ಧ ಮನಸ್ಸು ಇದ್ದಾಗ ಭಗವಂತನ ಅನುಗ್ರಹ ಸ್ವಯಂಚಾಲಿತವಾಗಿ ಬರ್ತದೆ. ಇದೇ ಪಾಠ ಸುಧಾಮನ ಕಥೆ ಕಲಿಸ್ತದೆ. ಸುಧಾಮನ ಸರಳ ಮನಸ್ಸು ಮತ್ತು ಭಕ್ತಿಯ ಶಕ್ತಿ ನೋಡಿದವು. ಈಗ ಅತ್ಯಂತ ಮಹತ್ವದ ಪೌರಾಣಿಕ ಘಟನೆ, ಕುರುಕ್ಷೇತ್ರದಲ್ಲಿ ಅರ್ಜುನ ಮತ್ತು ಕೃಷ್ಣನ ಸಂವಾದ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಶರಣಾಗತಿಯ ಅರ್ಥ ಕಲಿಸ್ತಾನೆ. ಅರ್ಜುನ ಮಹಾಧನುಷ್ಪಾಣಿ, ಆದರೆ ಕುರುಕ್ಷೇತ್ರದಲ್ಲಿ ಅವನು ಅಳುತ್ತಿದ್ದ, ನಡುಗ್ತಿದ್ದ, ಗಾಂಡೀವ ಕೆಳಗೆ ಬಿದ್ದಿತ್ತು, ಅವನ ಕಣ್ಣಿಂದ ನೀರು ಸುರಿತಿತ್ತು. ಕೃಷ್ಣ, ನಾನು ಹೋರಾಡಲಾರೆ,
ನನ್ನ ಜನ ಎದುರುಗಡೆ ಇದ್ದಾರೆ, ಅವರನ್ನು ಕೊಲ್ಲೋದಕ್ಕಿಂತ ಭಿಕ್ಷೆ ಬೇಡ್ಕೊಂಡು ಬದುಕ್ತೇನೆ ಎಂದ. ಇದು ದೌರ್ಬಲ್ಯ ಅಲ್ಲ, ಇದು ಮನುಷ್ಯ ಸ್ವಭಾವ. ಆ ಕ್ಷಣದಲ್ಲಿ ಕೃಷ್ಣ ಏನ್ಮಾಡಿದ? ಬೈಲಿಲ್ಲ, ಅಣಕಿಸಲಿಲ್ಲ, ಅವಮಾನ ಮಾಡಲಿಲ್ಲ, ಮೆಲ್ಲನೆ ಹೇಳಿದ, ಅರ್ಜುನ, ಎದ್ದು ನಿಲ್ಲು. ನಿನ್ನ ಈ ದೌರ್ಬಲ್ಯ ನಿನಗೆ ತಕ್ಕದ್ದಲ್ಲ. ಕ್ಷುದ್ರ ಹೃದಯ ದೂರ ಮಾಡು, ಯುದ್ಧ ಮಾಡು. ಮತ್ತು ನಂತರ ಅವನಿಗೆ ಆತ್ಮ, ಕರ್ಮ, ಧರ್ಮ, ಮೋಕ್ಷ ಇವೆಲ್ಲದರ ಬಗ್ಗೆ ಹೇಳಿದ. ಅರ್ಜುನ ಒಂದು ಹಂತದಲ್ಲಿ ಕೇಳಿದ, ಕೃಷ್ಣ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನಿನ್ನ ಶರಣು, ನನಗೆ ಹೇಳು. ಇದು ಶರಣಾಗತಿ. ಕೃಷ್ಣ ನಕ್ಕ. ಅರ್ಜುನ, ಇದೇ ನಾನು ಕಾಯ್ತಿದ್ದೆ. ನೀನು ನಿನ್ನ ಅಹಂಕಾರ ಬಿಟ್ಟು ಶರಣು ಬಂದ. ಈಗ ನಾನು ನಿನ್ನ ಕೈ ಹಿಡಿದಿದ್ದೇನೆ. ನಂತರ ಗೀತೆಯ ಅಮೃತ ಹರಿದು ಬಂತು. ಈ ಶರಣಾಗತಿ ಎಂದರೇನು? ದೇವರ ಮುಂದೆ ನಿಸ್ಸಹಾಯಕರಾಗಿ ಕೈಚಾಚುವುದಲ್ಲ. ಶರಣಾಗತಿ ಎಂದರೆ ನಾನು ನನ್ನ ಕರ್ಮ ಮಾಡ್ತೇನೆ, ಫಲ ನಿನ್ನದು ಎಂಬ ಭಾವ. ನಾನು ಶ್ರೇಷ್ಠ ಎಂಬ ಅಹಂಕಾರ ಬಿಟ್ಟು ನಾನು ನಿನ್ನ ನಿಮಿತ್ತ ಮಾತ್ರ ಎಂದು ಅರಿತುಕೊಳ್ಳುವುದು. ಇದು ದೌರ್ಬಲ್ಯ ಅಲ್ಲ, ಇದು ಮಹಾಶಕ್ತಿ. ಏಕೆಂದರೆ ಅಹಂಕಾರ ಇದ್ದಾಗ ನಾವು ಒಂಟಿ, ಅಹಂಕಾರ ಬಿಟ್ಟಾಗ ಭಗವಂತ ನಮ್ಮ ಜೊತೆ. ನೋಡಿ, ಒಂದು ಗಾಳಿಪಟ ಗಾಳಿಯಲ್ಲಿ ಎತ್ತರ ಹೋಗ್ತದೆ. ಅದು ಮೇಲೆ ಹೋಗಲು ಸ್ವಂತ ಶಕ್ತಿ ಇಲ್ಲ. ಗಾಳಿ ಇದೆ ಮತ್ತು ಅದನ್ನು ಹಿಡಿದ ದಾರ ಇದೆ. ಗಾಳಿ ಭಗವಂತ, ದಾರ ಶ್ರದ್ಧೆ, ಗಾಳಿಪಟ ನಾವು. ಗಾಳಿ ಬಂದಾಗ ತಡೆಯಾಗಬಾರದು, ಬಿಡಿಸಿಕೊಳ್ಳಲು ನೋಡಬಾರದು, ಬಾಗಿ ಮೇಲೆ ಏರಬೇಕು. ಇದೇ ಶರಣಾಗತಿ. ಸ್ನೇಹಿತರೆ, ಕೃಷ್ಣ ಅರ್ಜುನನಿಗೆ ಹೇಳಿದ ಕೊನೆಯ ಮಾತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಹಾಶುಚಃ. ಎಲ್ಲ ಧರ್ಮ ಬಿಟ್ಟು ನನ್ನೊಬ್ಬನ ಶರಣು ಬಾ, ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಮಾಡ್ತೇನೆ, ದುಃಖ ಪಡಬೇಡ. ಇದು ಕೃಷ್ಣನ ಭರವಸೆ. ಅರ್ಜುನ ಈ ಮಾತು ಕೇಳಿ ಎದ್ದ, ಗಾಂಡೀವ ಎತ್ತಿದ, ಯುದ್ಧ ಮಾಡಿ ಗೆದ್ದ. ಅದೇ ಪಾಠ ನಮ್ಮ ಬದುಕಿಗೂ ಅನ್ವಯ ಆಗ್ತದೆ. ನಾವು ಮನಸ್ಸಿನ ಶಕ್ತಿ, ಕರ್ಮಯೋಗ, ಸ್ಥಿರತೆ, ಭಯ ಗೆಲ್ಲುವ ಮಾರ್ಗ, ಮನಸ್ಸು ಗೆಲ್ಲುವ ಉಪಾಯ, ಸುದಾಮನ ಪ್ರೇಮ ಮತ್ತು ಅರ್ಜುನನ ಶರಣಾಗತಿ ಇವನ್ನೆಲ್ಲ ಕಲಿತೆವು. ಇವೆಲ್ಲ ಅದ್ಭುತ ಪಾಠಗಳು. ಆದರೆ ಒಂದು ಪ್ರಶ್ನೆ ಇದೆ. ಈ ಪಾಠ ಕಲಿತ ಮೇಲೆ ನಿಮ್ಮ ದೈನಂದಿನ ಬದುಕು ಹೇಗಿರಬೇಕು? ಮೊದಲನೇದಾಗಿ, ಬೆಳಗ್ಗೆ ಎದ್ದ ತಕ್ಷಣ ಆ ದಿನದ ಕರ್ಮ ನಿರ್ಧರಿಸಿ, ಇಂದು ನಾನು ಈ ಕೆಲಸ ಮಾಡ್ತೇನೆ ಎಂದು ಮನಸ್ಸಿನಲ್ಲಿ ದೃಢ ಮಾಡಿ. ಅದನ್ನು ಮಾಡಿ, ಫಲ ಅದಾಗಯೇ ಬರ್ತದೆ. ಎರಡನೇದಾಗಿ, ಪ್ರತಿದಿನ ಒಬ್ಬರಿಗಾದರೂ ಸಹಾಯ ಮಾಡಿ. ಅದು ದೊಡ್ಡ ಸಹಾಯ ಆಗ್ಬೇಕಿಲ್ಲ. ಒಂದು ಮುಗುಳು ನಗು, ಒಂದು ಒಳ್ಳೆಯ ಮಾತು, ಒಬ್ಬರ ಭಾರ ಹಂಚಿಕೊಳ್ಳುವ ಮನಸ್ಸು, ಇದೇ ಸಾಕು. ಮೂರನೆಯದಾಗಿ, ರಾತ್ರಿ ಮಲಗುವ ಮೊದಲು 1 ನಿಮಿಷ ಕೃತಜ್ಞತೆ ಹೇಳಿ. ಆ ದಿನ ನಡೆದ ಒಳ್ಳೆಯ 3 ಸಂಗತಿ ನೆನಪಿಸಿಕೊಳ್ಳಿ. ಒಬ್ಬ ಬಡ ರಾಜ್ಯದ ರಾಜ ಇದ್ದ. ಅವನ ಖಜಾನೆ ಖಾಲಿಯಾಯಿತು. ಸಚಿವ ಹೇಳಿದ, ರಾಜ, ನಮ್ಮ ಪಕ್ಕದ ರಾಜ ಸಂಪತ್ತುಳ್ಳವನು, ಅವನ ಬಳಿ ಕೇಳ್ಕೊಳ್ಳಿ. ರಾಜ ಒಪ್ಪಲಿಲ್ಲ. ನಮ್ಮ ರಾಜ್ಯದ ಜನಕ್ಕೆ ಬಿಟ್ಟು ಹೊರಗ ಕೇಳಲ್ಲ. ಬದಲಿಗೆ ಅವನು ಒಂದು ಕೆಲಸ ಮಾಡಿದ. ರಾಜ್ಯದ ಪ್ರತಿ ಮನೆಗೆ ತಾನೇ ಭೇಟಿ ಕೊಟ್ಟ. ಜನರ ಸಮಸ್ಯೆ ಕೇಳಿದ, ಪರಿಹಾರ ಹುಡುಕಿದ. ರಾಜ್ಯದ ಜನ ಪ್ರೀತಿಸಿದ್ರು. ಕೆಲ ವರ್ಷದಲ್ಲಿ ರಾಜ್ಯ ಸಮೃದ್ಧ ಆಯಿತು. ಕಾರಣ, ರಾಜ ಸ್ವಾಭಿಮಾನ ಉಳಿಸಿಕೊಂಡು ಕರ್ಮ ಮಾಡಿ ಜನರ ಮನಸ್ಸು ಗೆದ್ದ. ಸ್ನೇಹಿತರೆ, ಈ ಪಾಠ ಕಲಿತ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತನ್ನಷ್ಟಕ್ಕೆ ಆಗ್ತದೆ. ನೀವು ಇನ್ನು ಮುಂದೆ ಸಮಸ್ಯೆ ನೋಡಿ ಹೆದರಲ್ಲ. ಸಮಸ್ಯೆ ನೋಡಿ ಇದರ ಪರಿಹಾರ ಏನು ಎಂದು ಕೇಳ್ತೀರಿ. ಇದೇ ಯಶಸ್ಸಿಗೆ ಮೊದಲ ಹೆಜ್ಜೆ. ಇನ್ನೊಂದು ಸಂಗತಿ, ನೀವು ಕಲಿತ ಪಾಠ ಇತರರಿಗೂ ಕೊಡಿ. ಜ್ಞಾನ ಹಂಚಿದಷ್ಟು ಹೆಚ್ಚುತ್ತದೆ. ಒಂದು ದೀಪ 1000 ದೀಪ ಹಚ್ಚಿದರೂ ತನ್ನ ಬೆಳಕು ಕಡಿಮೆಯಾಗಲ್ಲ. ಹಾಗೆ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟರೆ ನಿಮ್ಮ ಶಕ್ತಿ ಕಡಿಮೆಯಾಗಲ್ಲ, ಹೆಚ್ಚುತ್ತದೆ. ಈ ಪಾಠ ಕಲಿತ ಮೇಲೆ 3 ನಿರ್ಧಾರ ತೆಗೆದುಕೊಳ್ಳಿ. 1. ನನ್ನ ಮನಸ್ಸನ್ನು ನಾನು ಆಳ್ತೇನೆ, ಮನಸ್ಸು ನನ್ನನ್ನು ಆಳಲ್ಲ. 2. ಪ್ರತಿದಿನ ನನ್ನ ಶ್ರೇಷ್ಠ ಕರ್ಮ ಮಾಡ್ತೇನೆ, ಫಲ ದೇವರ ಕೈಗೆ ಬಿಡುತ್ತೇನೆ. 3. ಯಾವ ಸಂಕಟ ಬಂದರೂ ಮನಸ್ಸು ಕೆಡದ ಹಾಗೆ ಕಾಪಾಡಿಕೊಳ್ತೇನೆ. ಈ 3 ನಿರ್ಧಾರ ನಿಮ್ಮ ಬದುಕಿನ ದಿಕ್ಕು ಬದಲಿಸ್ತವೆ. ಸ್ನೇಹಿತರೆ, ನಾವು ಈ ಮಹಾಯಾತ್ರೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಇಷ್ಟು ದೂರ ಜೊತೆ ಬಂದ ನಿಮಗೆ ಒಂದು ಸತ್ಯ ಹೇಳಬೇಕಿದೆ. ಈ ಪಾಠ ಕಲಿತ ಮೇಲೆ ನಿಮ್ಮ ಬದುಕು ಅದ್ಭುತ ಆಗ್ತದೆ. ಆದರೆ ಒಂದು ಷರತ್ತಿದೆ. ಇದನ್ನು ಕಲಿತದ್ದು ಮಾತ್ರ ಸಾಲದು,
ಅನುಭವಿಸಬೇಕು, ಅಳವಡಿಸ್ಕೊಳ್ಬೇಕು, ಬದುಕಿನ ಪ್ರತಿ ಕ್ಷಣ ಉಸಿರಾಡಿಸಬೇಕು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ. ಅವರಲ್ಲಿ ಯಾರೂ ಸಂಪೂರ್ಣ ಅನುಕೂಲ ಪರಿಸ್ಥಿತಿಯಲ್ಲಿರಲಿಲ್ಲ. ಶ್ರೀರಾಮ ವನವಾಸ ಪಡೆದ, ಶ್ರೀಕೃಷ್ಣ ಜನ್ಮ ತಕ್ಷಣ ಕಾರಾಗೃಹ ಕಂಡ, ಅರ್ಜುನ ರಣಾಂಗಣದಲ್ಲಿ ಭಯ ಕಂಡ, ಸುಧಾಮ ದಾರಿದ್ರ್ಯ ಕಂಡ. ಆದರೆ ಅವರ್ಯಾರೂ ಪರಿಸ್ಥಿತಿಯ ದಾಸರಾಗಲಿಲ್ಲ. ಅವರು ಪರಿಸ್ಥಿತಿಯನ್ನು ತಮ್ಮ ದಾಸ ಮಾಡಿದರು. ಒಂದು ಬಂಡೆ ಮೇಲೆ ಗಿಡ ಹೇಗೆ ಬೆಳೀತದೆ ಗೊತ್ತೇ? ಅದಕ್ಕೆ ಮಣ್ಣಿಲ್ಲ, ನೀರು ಕಡಿಮೆ, ಸೂರ್ಯ ಬಿಸಿಲು ನೇರ. ಆದರೂ ಆ ಗಿಡ ಬಂಡೆಯ ಸಂಧಿಯಲ್ಲಿ ತನ್ನ ಬೇರು ಇಳಿಸ್ತದೆ, ಮೆಲ್ಲಗೆ ಬೆಳೀತದೆ, ಹೂ ಅರಳಿಸ್ತದೆ. ಆ ಗಿಡ ಇಲ್ಲಿ ಮಣ್ಣಿಲ್ಲ, ನಾನು ಬೆಳೆಯಲ್ಲ ಅಂದಿತೆ? ಇಲ್ಲ, ಅದು ಇರೋ ಜಾಗದಲ್ಲಿ ತನ್ನ ಶ್ರೇಷ್ಠ ಕೆಲಸ ಮಾಡಿತು. ನೀವು ಹಾಗೆ ಬೆಳಿಬೇಕು. ಸ್ನೇಹಿತರೆ, ಈ ಪಾಠ ಕಲಿತ ಮೇಲೆ ಯಾರಾದರೂ ನಿಮ್ಮನ್ನು ತಡೆಯಲು ಬಂದ್ರೆ ನಿಮ್ಮ ಮನಸ್ಸಿನಲ್ಲಿ ಈ ಮಾತು ನೆನಪಿಸಿಕೊಳ್ಳಿ: ನನ್ನ ಕರ್ಮ ನನ್ನ ಕೈಯಲ್ಲಿದೆ, ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿದೆ, ಭಗವಂತ ನನ್ನ ಜೊತೆ ಇದ್ದಾನೆ, ಯಾರು ತಡೆಯಲಿ? ಒಂದು ಸಣ್ಣ ಪ್ರಯೋಗ ಮಾಡಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇ ಹೇಳಿ: ನಾನು ಗೆಲ್ಲಲು ಹುಟ್ಟಿದ್ದೇನೆ, ಈ ದಿನ ನನ್ನ ಶ್ರೇಷ್ಠ ದಿನ, ನನ್ನ ಕರ್ಮ ನನ್ನ ಮಾರ್ಗ. ಮೊದಲ ದಿನ ವಿಚಿತ್ರ ಅನ್ನಿಸ್ತದೆ, 3ನೇ ದಿನ ಮನಸ್ಸಿಗೆ ಇಳೀತದೆ, 15ನೇ ದಿನ ನಂಬಿಕೆ ಆಗ್ತದೆ, 30ನೇ ದಿನ ಅದು ನಿಮ್ಮ ಸ್ವಭಾವ ಆಗ್ತದೆ. ನಾನು ನಿಮಗೊಂದು ಮಾತು ಧೈರ್ಯದಿಂದ ಹೇಳ್ತೇನೆ: ನಿಮ್ಮ ಜೀವನದಲ್ಲಿ ಬಂದ ಪ್ರತಿ ತಡೆ, ಪ್ರತಿ ಅಡಚಣೆ, ಪ್ರತಿ ಸೋಲು ಅವು ನಿಮ್ಮ ಶಕ್ತಿ ಕಡಿಮೆ ಮಾಡಲು ಬಂದಿಲ್ಲ, ಅವು ನಿಮ್ಮ ಶಕ್ತಿ ಪ್ರಕಟಿಸಲು ಬಂದಿವೆ. ಕತ್ತಲು ಇಲ್ಲದೆ ಚಂದ್ರ ಹೇಗೆ ಕಾಣಿಸ್ತದೆ? ಅಡಚಣೆ ಇಲ್ಲದೆ ಸಾಧಕ ಹೇಗೆ ಗೊತ್ತಾಗ್ತದೆ? ಭಗವದ್ಗೀತೆಯ ಸಾರ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ, ಇಂದಿನ ಕ್ಷಣದಲ್ಲಿ ನಿನ್ನ ಶ್ರೇಷ್ಠ ಕರ್ಮ ಮಾಡು, ಮಿಕ್ಕಿದ್ದು ನನ್ನ ಮೇಲೆ ಬಿಡು. ಇದೇ ಕೃಷ್ಣ ಹೇಳಿದ್ದು, ಇದೇ ಜ್ಞಾನ, ಇದೇ ಮೋಕ್ಷ, ಇದೇ ಯಶಸ್ಸಿನ ದಾರಿ. ಸ್ನೇಹಿತರೆ, ನೀವಿಂದು ಕಲಿತ ಪಾಠ ಕೇವಲ ಮಾತಿನಲ್ಲಿರಬಾರ್ದು. ಕಣ್ಣು ಮುಚ್ಚಿ 1 ನಿಮಿಷ ಯೋಚಿಸಿ. ನಿಮ್ಮ ಜೀವನದಲ್ಲಿ ಯಾವ ಒಂದು ಸಮಸ್ಯೆ ಇಂದು ನಿಮ್ಮನ್ನು ಕಾಡುತ್ತಿದೆ? ಆ ಸಮಸ್ಯೆಗೆ ಇಂದು ಕಲಿತ ಪಾಠ ಅನ್ವಯಿಸಿ. ಉತ್ತರ ನಿಮ್ಮೊಳಗೇ ಇದೆ. ಕೊನೆಯದಾಗಿ ಒಂದು ಮಾತು: ಈ ಭೂಮಿಯ ಮೇಲೆ ಯಾರೂ ಸಂಪೂರ್ಣ ಸಿದ್ಧರಾಗಿ ಬರಲ್ಲ. ಶ್ರೀರಾಮ ಕಲಿತ, ಅರ್ಜುನ ಕಲಿತ, ನೀವು ಕಲಿತೀರಿ. ಬಿದ್ದರೂ ಪರವಾಗಿಲ್ಲ, ಎದ್ದು ನಿಲ್ಲುವ ಮನಸ್ಸಿರಲಿ. ಸೋತರೂ ಪರವಾಗಿಲ್ಲ, ಪ್ರಯತ್ನ ಬಿಡದ ಛಲ ಇರಲಿ. ಇದ್ರೆ ಯಾರೂ ನಿಮ್ಮನ್ನು ತಡೆಯಲಾರರು, ಅಕ್ಷರಶಃ ಯಾರೂ ತಡೆಯಲ್ಲ. ಶ್ರೀಕೃಷ್ಣ ಮಾತೊಂದಿದೆ: ಯೋ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಯಾರು ಯಾವ ರೀತಿ ನನ್ನ ಬಳಿ ಬರ್ತಾರೋ ನಾನು ಅದೇ ರೀತಿ ಅವರನ್ನು ಪ್ರೀತಿಸ್ತೇನೆ. ನಂಬಿಕೆಯಿಂದ ಬಂದ್ರೆ ನಂಬಿಕೆ ಸಿಗ್ತದೆ, ಪ್ರೀತಿಯಿಂದ ಬಂದ್ರೆ ಪ್ರೀತಿ ಸಿಗ್ತದೆ, ಕರ್ಮದಿಂದ ಬಂದ್ರೆ ಫಲ ಸಿಗ್ತದೆ. ಸ್ನೇಹಿತರೆ, ಈ ಪಾಠ ಕಲಿತ ಮೇಲೆ ನಿಮ್ಮ ಜೀವನ ಒಂದು ಉದ್ದೇಶ ಪಡೆಯುತ್ತದೆ. ಆ ಉದ್ದೇಶ ಕಡೆ ಪ್ರತಿದಿನ ಒಂದು ಹೆಜ್ಜೆ ಇಡಿ. ಆ ಹೆಜ್ಜೆ ಸಣ್ಣದಿದ್ದರೂ ಪರವಾಗಿಲ್ಲ. ಪ್ರತಿದಿನ ಒಂದು ಹೆಜ್ಜೆ ಇಟ್ರೆ 1 ವರ್ಷದಲ್ಲಿ 365 ಹೆಜ್ಜೆ. ಅಂದ್ರೆ ನೀವು ಎಲ್ಲಿ ತಲುಪ್ತೀರಿ ಯೋಚಿಸಿ. ಜೀವನ ಬದಲಾಗ್ತದೆ, ಬದುಕು ಹೊಳೆಯುತ್ತದೆ, ಮತ್ತು ಆ ದಿನ ನಿಮ್ಮ ಮನಸ್ಸು ಹೇಳ್ತದೆ: ಹೌದು, ಈ ಪಾಠ ಕಲಿತ ಮೇಲೆ ಯಾರೂ ತಡೆಯಲಿಲ್ಲ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತ ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.